ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ ಮೇಲೆ ಮ್ಯಾಥ್ಸ್ ಎಕ್ಸ್ಪ್ರೆಸ್ ಅನ್ನೋದು ಒಂದು ಸೀರೀಸನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಅದರಲ್ಲಿ ಇಂಟ್ರೊಡಕ್ಷನ್ ಕ್ಲಾಸನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಈಗ ಈ ಮ್ಯಾಥ್ಸ್ ಎಕ್ಸ್ಪ್ರೆಸ್ ಸೀರೀಸ್ನ ಇವತ್ತು ಮೊದಲನೇ ಕ್ಲಾಸ್. ಅದರಲ್ಲಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಾನು ಟೋಟಲ್ 15 ಕಾನ್ಸೆಪ್ಟ್ ಅಂದರೆ 15 ಟಾಪಿಕ್ಸ್ಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಅದರಲ್ಲಿ ಒಂದೆರಡು ಹೆಚ್ಚಾಗಬಹುದು. ಇನ್ನು ಈ ಮ್ಯಾಥ್ಸ್ ಎಕ್ಸ್ಪ್ರೆಸ್ 0 to ಹೀರೋ ಲೆವೆಲ್, ಒಂದು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಕ್ಲಿಯರ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮ್ಯಾಥ್ಸ್ ಎಕ್ಸ್ಪ್ರೆಸ್ಸಿನ ಇವತ್ತು ಮೊದಲನೇ ಕ್ಲಾಸ್ ವಿದ್ಯಾರ್ಥಿಗಳೇ. ಆ ಮೊದಲನೇ ಟಾಪಿಕ್ ಯಾವುದಂದರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಏನು? ಸ್ಥಾನ ಬೆಲೆ ಅಂದರೆ, ಮುಖ ಬೆಲೆ ಅಂದರೆ ಅಂತ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ. ಏನು ಸ್ಥಾನ ಬೆಲೆ ಅಂದರೆ? ಒಂದು ಸಂಖ್ಯೆಯಲ್ಲಿ ಅಂಕಿಯ ಸ್ಥಾನವನ್ನು ಸೂಚಿಸುವ ಮೌಲ್ಯ. ಒಂದು ಸಂಖ್ಯೆಯಲ್ಲಿ ಅಂಕಿಯ ಸ್ಥಾನವನ್ನು ಸೂಚಿಸುವ ಮೌಲ್ಯ. ಮೊದಲು ನಮಗೆ ಏನು ಗೊತ್ತಿರಬೇಕು? ಸಂಖ್ಯೆ ಅಂದರೆ ಏನು, ಅಂಕಿ ಅಂದರೆ ಏನು ಅಂತ ಗೊತ್ತಿರಬೇಕು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಇದೊಂದು ಸಂಖ್ಯೆ 2456 ಒಂದು ಸಂಖ್ಯೆ. ಇದರಲ್ಲಿ ಅಂಕಿ ಯಾವುವು ಅಂದರೆ, ಈ 6 ಒಂದು ಅಂಕಿ, 5 ಒಂದು ಅಂಕಿ, 4 ಒಂದು ಅಂಕಿ, 2 ಒಂದು ಅಂಕಿ. ಇವೇನು? ಅಂಕಿಗಳು. ಈ 2456 ಒಂದು ಏನದು? ಅದು ಒಂದು ಸಂಖ್ಯೆ. ಓಕೆನಾ? ಇದಕ್ಕೇನಂತ ಹೇಳ್ತೀವಿ? ಸಂಖ್ಯೆ. ಇದರಲ್ಲಿ ಎಷ್ಟು ಅಂಕಿಗಳಿವೆ ಅಂದರೆ 4 ಅಂಕಿಯ ಒಂದು ಇದು ಸಂಖ್ಯೆ. ಓಕೆನಾ? ಅಂಕಿಗಳು ಅಂದರೆ ಒಂದೊಂದು ನಂಬರ್ ಇರುತ್ತೆ ಅಲ್ಲ, ಅದಕ್ಕೆ ನಾವು ಅಂಕಿ ಅಂತ ಹೇಳ್ತೀವಿ. ಸಂಖ್ಯೆ ಅಂದರೆ ಆ ಪೂರ್ತಿ ಸಂಖ್ಯೆ ಹೇಳೋದು. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ? ಒಂದು ಸಂಖ್ಯೆಯಲ್ಲಿ ಅಂಕಿಯ ಸ್ಥಾನವನ್ನು ಸೂಚಿಸುವ ಮೌಲ್ಯ ಅಂದರೆ ಒಂದು ಸಂಖ್ಯೆಯಲ್ಲಿ ಆ ಅಂಕಿ ಯಾವ ಸ್ಥಾನದಲ್ಲಿದೆ ಅದನ್ನು ಏನು ಸೂಚಿಸ್ತಾ ಇದೆಯಲ್ಲ, ಅದಕ್ಕೆ ನಾವು ಸ್ಥಾನ ಬೆಲೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 6594. ಈ ಸಂಖ್ಯೆಯಲ್ಲಿ 6ರ ಸ್ಥಾನ ಬೆಲೆ 6000. ಈ ಸಂಖ್ಯೆಯಲ್ಲಿ 6ರ ಸ್ಥಾನ ಬೆಲೆ ನೋಡಿ, 6 ಎಲ್ಲಿದೆ? ಇದು ಗೊತ್ತಿರಬೇಕು, ಸ್ಥಾನ ಮತ್ತು ಸ್ಥಾನ ಬೆಲೆ. ಅದಕ್ಕೆ ಬರ್ದಿದ್ದೀನಿ. ಓಕೆನಾ? ಬಿಡಿ ಅಂದರೆ ಸ್ಥಾನ ಬೆಲೆ 1, 10 ಅಂದರೆ ಸ್ಥಾನ ಬೆಲೆ 10, 100 ಅಂದರೆ ಸ್ಥಾನ ಬೆಲೆ 100, 1000 ಅಂದರೆ ಸ್ಥಾನ ಬೆಲೆ 1000. ಈ ರೀತಿಯಾಗಿ ಗೊತ್ತಿರಬೇಕು ನಮಗೆ. ಆವಾಗಿ ಅದನ್ನು ನಾವು ಸ್ಥಾನ ಬೆಲೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಸೊ 6ರ ಸ್ಥಾನ ಬೆಲೆ ಕೇಳ್ತಾ ಇದ್ದಾರೆ ಅವ್ರು. ಏನು 6ರ ಸ್ಥಾನ ಬೆಲೆ ಏನು? ಬಿಡಿ 10, 100, 1000 ಅಂದರೆ 6000. ಇದು 6000 ಯಾಕೆ ಬಂತಂತ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ? ಈಗ ಇಷ್ಟು ತಿಳ್ಕೊರಿ. ಸ್ಥಾನ ಬೆಲೆ ಅಂದರೆ ಒಂದು ಸಂಖ್ಯೆಯಲ್ಲಿ ಆ ಅಂಕಿಯ ಸ್ಥಾನವನ್ನು ಸೂಚಿಸುವ ಒಂದು ಮೌಲ್ಯ ಅಥವಾ ಒಂದು ಸಂಖ್ಯೆ. ಓಕೆ, ಇದು ಅಂಕಿ ಆಯಿತು. ಇದರ ಸ್ಥಾನವನ್ನು ಸೂಚಿಸ್ತಾ ಇದೆ. ಯಾವ ಸ್ಥಾನದಲ್ಲಿದೆ? 1000, ಅದಕ್ಕೆ 6000. ಅದೇ ಸ್ಥಾನ ಬೆಲೆ. ನೆಕ್ಸ್ಟ್ ಮುಖ ಬೆಲೆ ಅಂದರೆ ಒಂದು ಸಂಖ್ಯೆಯಲ್ಲಿ ಅಂಕಿಯ ನಿಜವಾದ ಮೌಲ್ಯ. ಅಂದರೆ ಒಂದು ಸಂಖ್ಯೆಯಲ್ಲಿ ಆ ಅಂಕಿಯ ನಿಜವಾದ ಮೌಲ್ಯ. ಒಂದು ಸಂಖ್ಯೆ ಫಾರ್ ಎಕ್ಸಾಂಪಲ್ ಇದೇ ಸಂಖ್ಯೆ ತಗೊಳ್ಳಿ, ಇದೇ ಸಂಖ್ಯೆ. ಅದರಲ್ಲಿ 6ರ ಮುಖ ಬೆಲೆ ಏನಂದರೆ ನಿಜವಾದ ಮೌಲ್ಯ ಅಂದರೆ ಅದೇ ಸಂಖ್ಯೆ. 6ರ ಮುಖ ಬೆಲೆ 6. ಅದೇ ರೀತಿ 9ರ ಮುಖ ಬೆಲೆ ಏನಂತಂದರೆ 9. 5ರ ಮುಖ ಬೆಲೆ ಅಂದರೆ 5. 4ರ ಮುಖ ಬೆಲೆ ಏನಂದರೆ 4. ಅಂದರೆ ಒಂದು ಸಂಖ್ಯೆಯಲ್ಲಿ ಅಂಕಿಯ ನಿಜವಾದ ಮೌಲ್ಯ. ಯಾವ ಸಂಖ್ಯೆ ಇರುತ್ತೆ ಆ ಸಂಖ್ಯೆಯನ್ನೇ ಹೇಳೋದು, ಅಥವಾ ಯಾವ ಅಂಕಿ ಇರುತ್ತೆ ಆ ಅಂಕಿಯನ್ನೇ ಹೇಳೋದು. ಅದೇ ಮುಖ ಬೆಲೆ. ಓಕೆ, ಸ್ಥಾನ ಬೆಲೆ ಅಂದರೆ ಯಾವ ಅಂಕಿಯನ್ನು, ಯಾವ ಸಂಖ್ಯೆಯಲ್ಲಿ ಅಂಕಿಯ ಸ್ಥಾನವನ್ನು ಸೂಚಿಸುವುದು ಸ್ಥಾನ ಬೆಲೆ. ಮುಖ ಬೆಲೆ ಅಂದರೆ ಅದರ ನಿಜವಾದ ಬೆಲೆಯನ್ನು ಹೇಳೋದು ಅಥವಾ ಮೌಲ್ಯವನ್ನು ಹೇಳೋದು. ಅದೇ ಮುಖ ಬೆಲೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಥಾನ ಮತ್ತು ಸ್ಥಾನ ಬೆಲೆಗಳು. ಇನ್ನೊಂದು ಝೀರೋ ಏನಿದೆ ಅಲ್ಲ, ಇದರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. 0ಯ ಒಂದು ಸ್ಥಾನ ಬೆಲೆ ಮುಖ ಬೆಲೆ ಏನಾಗಿರುತ್ತೆ? ಯಾವಾಗಲೂ 0. ಓಕೆ, ಇದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಈಗ
ಸೊ ನೋಡಿ ಏನು, ಸೊನ್ನೆಯ ಒಂದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಯಾವಾಗಲೂ ಏನಿರುತ್ತೆ, ಸೊನ್ನೆನೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸಂಖ್ಯೆ ಬಿಡಿಸೋಣ. ಓಕೆ, ಇದೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಏನು ನೋಡಿ, ಯಾವಾಗಲೂ ಯಾವ ಸೈಡ್, ಯಾವ ಕಡೆಯಿಂದ ಓದಬೇಕಂದ್ರೆ ಈ ಸೈಡ್ ರೈಟಿಂದ ಲೆಫ್ಟಿಗೆ ಬರಬೇಕು. ಯಾವಾಗಲೂ ರೈಟಿಂದ ಲೆಫ್ಟಿಗೆ ಬರಬೇಕು. ಫಾರ್ ಎಕ್ಸಾಂಪಲ್ ಬಿಡಿ 10 100 1000 10,000. ಓಕೆ, ಬಿಡಿ 10 100 1000 10,000 ಬರೆದುಕೊಳ್ಳೋಣ. ಓಕೆ, 7ರ ಸ್ಥಾನ ಬೆಲೆ ಮೊದಲನೇದಾಗಿ 7ರ ಸ್ಥಾನ ಬೆಲೆ ಏನು, ಬಿಡಿ 10 100. ಯಾವ ರೀತಿ ಬರಿಬೇಕು ನೋಡಿ, ಅಂಕಿ ಗೊತ್ತಿರಬೇಕು, ಅಂಕಿ ಗುಣಿಲೆ ಸ್ಥಾನದ ಮೌಲ್ಯ, ಸ್ಥಾನದ ಮೌಲ್ಯ. ಅಂಕಿ ಏನಿದೆ ಇಲ್ಲಿ, 7ರ ಅಂಕಿ 7 ಗುಣಿಲೆ ಸ್ಥಾನದ ಮೌಲ್ಯ ಅಂದರೆ ಬಿಡಿ 10 100 1000 10,000. ಇಲ್ಲಿ ಬರ್ತಿದ್ದೆ ನಾನು, 10,000ದ ಸ್ಥಾನ ಬೆಲೆ 10,000. ನೆಕ್ಸ್ಟ್ ಪ್ಲಸ್ ಮಾಡಿ. ಈಗ 7ರ ಸ್ಥಾನ ಬೆಲೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಸೊನ್ನೆಯ ಒಂದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಯಾವಾಗಲೂ 0 ಆಗಿರುತ್ತೆ. ಅಂದರೆ ಏನು ಬರ್ಕೋಬೇಕು ಇಲ್ಲಿ, ಡೈರೆಕ್ಟ್ 0 ಬರ್ಕೊಳ್ಳಿ. ಅಂದರೆ ಈಗ ನೋಡಿ, ಯಾವ ಸ್ಥಾನದಲ್ಲಿದೆ, ಬಿಡಿ 10 100 1000. ಅಂಕಿ ಯಾವುದು, 0. 1000 ಸ್ಥಾನದಲ್ಲಿದೆ. ಗುಣಿಸಿದಾಗ ಏನು ಬರುತ್ತೆ, 0ನೇ ಬರುತ್ತೆ. ಈ 0 ಏನು ಮಾಡುತ್ತೆ ಅಂದರೆ ಒಂದು ಅದರ ಸ್ಥಾನವನ್ನು ಸೂಚಿಸಲಿಕ್ಕೆ ಅಷ್ಟೇ. 0 ಯಾಕೆ ಯೂಸ್ ಮಾಡ್ತೀವಿ, ಅದರ ಸ್ಥಾನವನ್ನು ಸೂಚಿಸುವಿಕೆ, ಅದು ಅದರ ಸ್ಥಾನವನ್ನು ಸೂಚಿಸ್ತದೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನೋಡಿ, 0 ಇರಲಿಲ್ಲ ಅಂದರೆ ಏನಾಗ್ತಿತ್ತು, 7476 ಆಗ್ತಿತ್ತು. ಅದು ಒಂದು 1000 ಸ್ಥಾನವನ್ನು ಸೂಚಿಸ್ತಾ ಇದೆ. ಓಕೆ, 0 ಏನು ಮಾಡುತ್ತೆ, ಒಂದು ಆ ಸಂಖ್ಯೆಯ ಅಥವಾ ಅಂಕಿಯ ಒಂದು ಸ್ಥಾನವನ್ನು ಸೂಚಿಸ್ತೇವೆ. ಓಕೆ, ಈಗ ನೆಕ್ಸ್ಟ್ ನೋಡಿ, 4ರ ಸ್ಥಾನ ಬೆಲೆ ಬಿಡಿ 10 100. ಅಂಕಿ ಯಾವುದು, 4 ಗುಣಿಲೆ ಯಾವ ಸ್ಥಾನದಲ್ಲಿದೆ, ಬಿಡಿ 10 100. ಹಾಗೆ ಪ್ಲಸ್ ನೆಕ್ಸ್ಟ್ 7ರ ಸ್ಥಾನ ಬೆಲೆ ಅಂಕಿ ಯಾವುದು, 7 ಗುಣಿಲೆ ಯಾವ ಸ್ಥಾನದಲ್ಲಿದೆ, ಬಿಡಿ 10 10 ಅಂದರೆ 10 ತಗೋಬೇಕು. ನೆಕ್ಸ್ಟ್ 6 ತಗೊಳ್ಳಿ. ಈಗ ಪ್ಲಸ್ ಯಾವ ಸ್ಥಾನದಲ್ಲಿದೆ, ಬಿಡಿ ಸ್ಥಾನ ಅಂದರೆ 6 ಬರ್ಕೊಳ್ಳಿ, ಗುಣಿಲೆ ಬಿಡಿ ಅಂದರೆ ಏನಿತ್ತು, ಸ್ಥಾನ ಬೆಲೆ 1. ಈಗ ಗುಣಾಕಾರ ಮಾಡಿದಾಗ 10,000 × 7 ಮಾಡಿದಾಗ ಏನಾಗುತ್ತೆ, 70,000 ಪ್ಲಸ್ ಈ 0ಗೆ 0 ಪ್ಲಸ್ 4 × 100 ಮಾಡಿದಾಗ 400 ಪ್ಲಸ್ 7 10 70 ಪ್ಲಸ್ 6 1 6. ಈ ರೀತಿಯಾಗಿ ಇದೇನಾಯಿತು, ಆ ಸಂಖ್ಯೆಯ ಒಂದು ವಿಸ್ತಾರ ರೂಪ ಆಯಿತು. ಈ ರೀತಿ ಬರ್ಕೋಬೇಕು. ಇದೊಂದು ತಿಳ್ತಾ ನಿಮಗೆ, 0 ಅಂದರೆ 0 ಒಂದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಯಾವಾಗಲೂ 0 ಆಗಿರುತ್ತೆ. ಮತ್ತು ಈ 0 ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಆ ಅಂಕಿಯ ಒಂದು ಸ್ಥಾನವನ್ನು ಸೂಚಿಸಲಿಕ್ಕೆ. ಏನು, ಈ ಅಂಕಿಯ ಒಂದು ಸ್ಥಾನವನ್ನು ಸೂಚಿಸ್ತಾ ಇದೆ 0. ಯಾವ ಸ್ಥಾನವನ್ನು, ಬಿಡಿ 10 100 1000 ಸ್ಥಾನವನ್ನು ಆ 0 ಸೂಚಿಸ್ತಾ ಇದೆ. ಈ ರೀತಿಯಾಗಿ ನಾವು ಈ ಸಂಖ್ಯೆಯನ್ನು ವಿಸ್ತಾರ ರೂಪದಲ್ಲಿ ಬರೀಬಹುದು. ಅವರು ಈ ರೀತಿಯಾಗಿ ಕೊಟ್ಟಾಗ ಅದನ್ನು ಈ ರೀತಿಯಾಗಿ ಹೇಗೆ ಮಾಡೋದು ಅಂದರೆ ಆ್ಯಡ್ ಮಾಡಿದ್ದಾರೆ, ಅವರು ಕೂಡಿಸು ಮಾಡಿದ್ದಾರೆ, ಸಂಕಲನ ಮಾಡಿದ್ದಾರೆ. ಅದು ಹೇಗೆ ಅಂತ ನಾವು ಇನ್ನೊಂದು ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇವತ್ತೇನೆಂದರೆ ಅದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅಂದರೆ ಏನು ಅಂತ ಅಷ್ಟೇ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಯಾವ ರೀತಿಯಾಗಿ ನಾವು ಸಂಕಲನ ಕೂಡಿಸಬೇಕು, ಎಡಿಷನ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದು ಇಷ್ಟು ಅರ್ಥ ಆಯ್ತು ಅಂತ ಕೊಡ್ತೀನಿ. ಒಂದೆರಡು ನಾನು ಪ್ರಾಬ್ಲಮ್ಸ್ ನಿಮಗೆ ಕೊಡ್ತೀನಿ, ನೀವು ಅದು ಸಾಲ್ವ್ ಮಾಡಿ ಕಮೆಂಟ್ ಮಾಡಿ. ಓಕೆನಾ? ಮುಖ ಬೆಲೆ ಅಂದರೆ ಏನು, ಸ್ಥಾನ ಬೆಲೆ ಅಂದರೆ ಏನು ಅಂತ. ಈ ಸಂಖ್ಯೆಯಲ್ಲಿ 9ರ ಮುಖ ಬೆಲೆ. ಓಕೆ, ಹಾಗೆ ಈ ಸಂಖ್ಯೆಯನ್ನು ಏನಂತ ಓದ್ತೀರಾ ನೀವು, ಅದು ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಸಂಖ್ಯೆಯನ್ನು ಬಿಡಿಸಿ ವಿಸ್ತಾರವಾಗಿ ಬರೆಯಿರಿ.
ನಾನು ಹಿಂಗೆ ಬರ್ದಿನಲ್ಲ ವಿಸ್ತಾರವಾಗಿ, ಆ ರೀತಿಯಾಗಿ ಇದನ್ನು ಬರೀರಿ. ಇದರ ವಿಸ್ತಾರ ರೂಪ ಬರೆಯಿರಿ. ವಿಸ್ತಾರ ರೂಪ ಬರೆಯಿರಿ. ಇದನ್ನು ಏನು ಮಾಡಬೇಕು, ಯಾವ ರೀತಿ ಓದ್ತೀರಾ ಅದನ್ನಂತ ಕಮೆಂಟ್ ಮಾಡಿ. ಓಕೆ, ಇದಾಯಿತು ಒಂದು ಸ್ಥಾನ ಬೆಲೆ ಮತ್ತು ಮುಖ್ಯ ಬೆಲೆ. ಇದು ತುಂಬ ಈಸಿ ಆಗಿರುತ್ತೆ, ಏನು ಡಿಫಿಕಲ್ಟ್ ಇಲ್ಲ ಇದರಲ್ಲಿ. ಸ್ಥಾನ ಬೆಲೆ ಅಂದರೆ ಏನು, ಮುಖ ಬೆಲೆ ಏನಂತ ನಮಗೆ ಗೊತ್ತಿರಬೇಕು. ಇದನ್ನು ಯಾವ ರೀತಿಯಾಗಿ ನಾವು ಆ್ಯಡ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೀವು ಇನ್ನೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.